ನಾ ಏನು ಮಾಡಲಿ ಹೇಳು? ನಿನ್ನ ತಂಗಿಗೆ ನೀನ ಬುದ್ಧಿ ಹೇಳ್ಬೇಕು ಶಂಕರು. ನಾ ಹೇಳಿದ್ರಕ್ಕೆ ಕೇಳಾಕಲ್ಲ, ನೀನ ಹೇಳು. ನೀನು ಹೇಳಿದ್ರೆ ತಾನ ಕೇಳ್ತಾಳಾಕಿ. ನನಗೂ ಆಕಿಗೆ ಬುದ್ಧಿ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟತಿ. ಏನು ಮಾಡಲಿ ಶಂಕರು, ಏನು ಮಾಡಲಿ? ಎಷ್ಟಂತ ಬುದ್ಧಿ ಹೇಳಲಿಕ್ಕಿಗೆ? ಸಣ್ಣ ಕೂಸ ಆಕಿ, ಈಕಿಗೆ ಬುದ್ಧಿ ಹೇಳಾಕ ಸಣ್ಣಾಕಿ ಈಕಿ. ಎಷ್ಟಂತ ಬುದ್ಧಿ ಹೇಳಿ ನಾನು? ನೋಡಿ 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 ನನಗೆ ಸಾಕಾಗಿ ಹೋಗಿ ಸುಮ್ಮನಾಗ್ಬಿಟ್ಟನು. ನಿನ್ನೆ ಹೇಳೇನಕ್ಕೀಗ ನಾನು, ನೋಡು ಗಂಡ ಹೆಂಡತಿ ಜಗಳಾಡ್ತಾರ, ಒಂದಾಗ್ತಾರ, ನೀನು ತಲೆ ಹಾಕಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು ಅಂತ ಹೇಳೇನ. ಈಗ ನೋಡಿದ್ರೆ ಮತ್ತೆ ಇಲ್ಲಿಗೆ ತಂದಿಟ್ಟು ಬಿಟ್ಟಾಳಂದ್ರೆ ಏನು ಮಾಡಲಿ ಹೇಳಿ ನಾನು? ನಿನಗೆ ನಾತ್ಕಿ ಮಾನ ಮರ್ಯಾದೆ ಅನ್ನೋದು ಏನಾರ ಐತಿ? ನೀ ನನ್ನ ತಂಗ್ಯನ? ನೀ ನನ್ನ ತಂಗಿಯಾಗಿ ನನ್ನ ಮಗಳಿಗೇನೋ ವಿಷ ಹಾಕಿಬಿಟ್ಟೇನ ಊಟಕ್ಕೆ? ಅವಾಗ ಹೆತ್ತ ಮಗಗ ವಿಷ ಹಾಕಿದ್ದಿ, ಈಗ ಮಗನ ಹೆಂಡತಿಗೆ ವಿಷ ಹಾಕಿಬಿಟ್ಟಿಯಲ್ಲ. ನಿನ್ನ ಬಾಯಾಗ ಏನೈತಿ ಹೇಳ? ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ, ಇನ್ನ ಯಾಕರ ಬಗ್ಗೆ ಹೋಗಿ ಸಾಯೋಗ. ಅಣ್ಣ, ನಾನೇನು ಮಾಡಿದೆ? ನನ್ನ ಯಾಕೆ ಬೈಯಾಕತ್ತಿದ್ದಿ? ನಾನೇನು ಆಕಿಗೆ ಬೇಕಂತ ತಂದು ನಾನು ವಿಷ ಹಾಕ್ಯಾನ? ಆಕಿ ಕುಡಿದ್ರೆ ನಾನೇನು ಮಾಡಲಿ? ಅವರಿಬ್ರು ಗಂಡ ಹೆಂಡತಿ ಜಗದಾಗ ನನ್ನ ಯಾಕೆ ನಡಕ್ ತಗೊಳಕತ್ರಿ? ನಾನು ಆಕಿಗೆ ಮನೆ ಬಿಟ್ಟು ಹೋಗಂತ ಅಂದಿಲ್ಲ. ನಾನು ಹೋಗಂತಂದಿದ್ದು ನನ್ನ ಮಗಗ. ಅವ್ನು ಮನೆ ಬಿಟ್ಟು ಹೋಗ್ಲಿ, ಹಾಳಾಗಿ ಹೋಗ್ಲಿ, ನೀನು ಸುಮ್ಮನೆ ಇರುವ, ನೀನು ಹೋಗ್ಬೇಡ ಅಂತ ಹೇಳಿ ನನ್ನ ಆಕಿಗೆ. ಆದ್ರೆ ಆಕಿ ಮನೆ ಬಿಟ್ಟು ಹೋದ್ರೆ ನಾನೇನು ಮಾಡ್ಲಣ್ಣ? ನಾನೇನು ಮಾಡಲಿ? ಅಣ್ಣ, ಯಾಕಣ್ಣ ನನ್ನ ಹೊಡ್ಯಾಕತ್ತಿದ್ದಿ? ಅದು ಇಷ್ಟು ಮಂದಿ ಮುಂದೆಲ್ಲ ನನ್ನ ಮೇಲೆ ಕೈ ಮಾಡಕತ್ತಿ ನೀನು. ನೀ ಮಾಡಿದ ಕೈ ಏನು ಮಾಡಲಿ? ನನ್ನ ಮಗಳಿಗೆ ಏನಾರ ಆಗಬೇಕು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡುದಿಲ್ಲ ಮಂಚವ್ವ, ನೆನಪಿಟ್ಕೊ ನೀನು. ನೋಡಣ್ಣ, ನಿನ್ನ ಮಗಳಿಗೇನೋ ನಾನೇನು ಹೋಗಿ ವಿಷ ಕುಡಿ ಅಂತ ಹೇಳಿರಲಿಲ್ಲ. ಆದ್ರೆ ನೀನು ನನ್ನ ಮೇಲೆ ಕೈ ಮಾಡಿಬಿಟ್ಟೇನ. ನೋಡು, ಆಕಿಗೆ ನಾನು ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಿನಿ. ಆಕೆ ಸಲುವಾಗಿ ನನ್ನ ಮಗನನ್ನು ನಾನು ಮನೆಯಿಂದ ಹೊರಗೆ ಹಾಕಿನ. ಆದ್ರೆ ಈಕೆ ಇಲ್ಲಿ ಬಂದ ಹಿಂಗೆ ಹೇಳ್ಯಾಳ. ನಿನ್ನ ಮ್ಯಾಗ ಹಾನಿ ಮಾಡಿ ಹೇಳ್ತಾನ, ನನ್ನ ಮೇಲೆ ಹಾನಿ ಮಾಡಿ ಹೇಳ್ತಾನು. ನಿನ್ನ ಮಗಳಿಗೆ ನಾನೇನು ಮನೆ ಬಿಟ್ಟು ಹೋಗಂತ ಹೇಳಿಲ್ಲ ಅಣ್ಣ, ಹೇಳಿಲ್ಲ. ಸಾಕು ಬಾಯಿ ಮುಚ್ಚು. ನಿನ್ನ ನಾಟಕ ನೋಡಿ 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 ನನಗೆ ಸಾಕಾಗಿ ಹೋಗೈತಿ. ಅವಾಗ ಎಷ್ಟೋ ಸಾರಿ ಹೇಳಿದ ಅನ್ನ, ಬಾಬಾ ಹೇಳಿದ್ರು ನಾನು ಕೇಳಿಸ್ಕೊಲಿಲ್ಲ. ಇರ್ಲಿ ಬಿಡು ನನ್ನ ತಂಗಿ ಮಾಡಿದ್ನೆಲ್ಲ ಕ್ಷಮಿಸ್ಕೊಂತ ನಿನ್ನನ್ನು ಮನೆಯೊಳಗೆ ಕರ್ಕೊಂಡು ಬನ್ನಿ ನಾನು. ಆದ್ರೆ ಈಗ ನನ್ನ ಮಗಳ ವಿಷ ಕುಡಿಯೋಂಗೆ ಮಾಡಿಬಿಟ್ಟೆಲ್ಲ ಮಂಜವ್ವ, ನನ್ನ ಮಗಳ ವಿಷ ಕುಡಿಯೋಂಗೆ ಮಾಡಿಬಿಟ್ಟೆಲ್ಲ. ಇದನ್ನು ನಾನು ಹೆಂಗೆ ಅರಗಿಸ್ಕೊಳ್ಳಿ? ಆ ಸಣ್ಣ ಹುಡುಗಿಗೆ ಎಷ್ಟು ತ್ರಾಸ ಕೊಟ್ರು ನಾನು ನಿನ್ನನ್ನು ಕ್ಷಮಿಸಿದ್ನಿ. ಯಾಕೆ ಹೇಳು? ಎಷ್ಟ ಮಾಡಿದ್ರು ನನ್ನ ತಂಗಿ ಇವತ್ತು ತಿದ್ಕೋತಾಳ ಅಂತೇಳಿ ನಾನು ತಪ್ಪು ಮಾಡೀನಿ. ನೀನು ಆ ಮಗಳಿಗೆ ಮಾಡಿದ್ದೆಲ್ಲ, ಸುಂದ್ರಿ ಏನು ಕಾಟ ಕೊಟ್ಟೆಲ್ಲ, ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ನೋಡ. ಅದಕ್ಕೆ ನನ್ನ ಮಗಳಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದದಂತ ಅನಿಸ್ತತಿ ನನಗೆ. ಇಲ್ಲ ಅಂದಿದ್ರೆ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಆ ಹುಡುಗಿಗೆ ನೀನು ಅಷ್ಟು ಕಷ್ಟ ಕೊಟ್ಟರು, ಅಷ್ಟು ಚಿತ್ರ ಹಿಂಸೆ ಕೊಟ್ರು ನೋಡ್ಕೊಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ನೋಡ. ಅದಕ್ಕೆ ನನ್ನ ಮಗಳಿಗೆ ಈಗ ಇಂಥ ಪರಿಸ್ಥಿತಿ ಬಂದತಿ. ಯಾಕೆ ಹೇಳು? ನಾನು ಬಾಯಿ ಮುಚ್ಕೊಂಡಿರೋ ತಪ್ಪಿಗೆ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದತಿ. ಏನು ಮಾಡೋದು? ನಿನಗೆ ಮದ್ವೆ ಮಾಡಿ ಕೊಟ್ಟುಬಿಟ್ಟನೀಗ ನಿನ್ನ ಮಗನಿಗೆ. ನನ್ನ ಮಗಳ ಜೀವನ ಚಂದ ಇರ್ಬೇಕು. ಇವಾಗ ಹೇಳಕತ್ತ ನಾನು, ನನ್ನ ಮಗಳ ಜೀವನ ಚಂದ ಇರ್ಬೇಕು ಅಷ್ಟ. ಅಯ್ಯೋ ಅಯ್ಯೋ ಅಯ್ಯೋ, ನಾನೇನು ಮಾಡಲಿ ಅಣ್ಣ? ನನ್ನ ಮಗ ಮಾಡಿರೋ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ ಕೊಡಾಕತ್ತಿದ್ದಿ? ಅವಳು ನನ್ನ ಮಗಳಂತ ನಾನು ಆಕಿನ ಎಷ್ಟು ಚಂದ ನೋಡ್ಕೊತೇನೆ ಗೊತ್ತೈತಿ. ಆಕೆಗೆ ಒಂದು ಸರಿಯಾಗಿ ನನ್ನ ಕೆಲಸನೂ ಹಚ್ಚಂಗಿಲ್ಲ. ಇಲ್ಲಿ ನನ್ನ ಮಗಳಿಗೆ ಮಾಡಿದ ಕೆಲಸ ಆಲಕ್ಕೆ ಒಂದು ಏನು ಮಾಡಂಗಿಲ್ಲ ಗೊತ್ತೈತಿ. ಆಕೆಗೆ ಏನು ಹಚ್ಚಲ್ಲ. ಆಕೆ ಬಸರದಾರ ಅಂತೇಳಿ ಆಕೆ ಎಲ್ಲಿ ನಡೆದ್ರೆ ಏನು ಹಾಕ್ತಿತ್ತು ಅಂತೇಳಿ ಆಕೆ ಅಲ್ಲೇ ಕುಂತಿರ್ತಾ ಮಂಚದ ಮೇಲೆ, ಅಲ್ಲೇ ತಂದ ನಾನು ಊಟ ಕೊಡ್ತಾನೆ ಆಕೆಗೆ ತಿನ್ನಂತೇಳಿ. ಅಂತಾದ್ರಾಗ ನನ್ನ ಮೇಲೆ ಎಲ್ಲ ತಪ್ಪು ಹೊರಸಾಕತ್ರಲ್ಲ ನೀವು. ಅಯ್ಯೋ ನೀನು ನನ್ನ ಮಗಳನ್ನ ಕುಂದ್ರಿಸಿ ಊಟ ತಂದು ಕೊಡ್ತೀಯೇನ? ಯವ್ವ, ನಿನ್ನ ಕೈ ಮುಗಿತಾನೆ ಯವ್ವ. ನೀನು ಮಾತ್ರ ನನ್ನ ಮಗಳಿಗೆ ಊಟ ಕೊಡಕ್ಕೆ ಹೋಗಬೇಡ. ಆಕೆ ಬೇಕಿದ್ರ ಆಕೆ ತಗೊಂಡು ಮಾಡ್ತಾಳ. ಅಲ್ಲ, ಆಕೆಗೆ ನಾವು ಹೇಳಿದೆವು ಕೆಲಸ ಮಾಡು, ಕುಂದ್ರ ಬೇಡ್ದವು, ನಾರ್ಮಲ್ ಆಕತಿ ಅಂತೇಳಿ. ಆದ್ರೆ ನೀನು ನನ್ನ ಮಗಳ ವಿಷ ಕುಡಿ ಹಂಗೆ ಮಾಡಿಬಿಟ್ಟಿದ್ದಿ. ಆಕೆ ಕೂಸಿಗೆ ಆಕೆಗೆ ಏನಾರ ಆದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನೆನ್ಪಿಟ್ಕ, ನಿನ್ನ ಮಗಳ ಜೀವನನ ಹಾಳು ಮಾಡ್ದಂಗೆ ಆಕತ್ ನೀನು. ನನ್ನ ಮಗಳದು, ನನ್ನ ಮೊಮ್ಮಗಳು ಏನಾರ ಆದ್ರೆ ನಿನ್ನ ಮಗಳ ಜೀವನ ನಿನ್ನ ಕೈಯಾರ ನೀನು ಹಾಳು ಮಾಡ್ಕೊಡಂಗೆ ಆಕತಿ. ನೆನ್ಪಿಟ್ಕ, ನನ್ನ ಮಗನ ಕಡೆಯಿಂದ ನಿನ್ನ ಮಗಳಿಗೆ ಡಿವೋರ್ಸ್ ಕಳಿಸಿಬಿಡ್ತೇನೆ ನಾನು. ಅಲ್ವಾ ಮೀನವ್ವ, ನನ್ನ ಹೆಂಡತಿ ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತಾರೆ ನೀವು? ಕೊಟ್ರ ಶಿಕ್ಷೆ ಅವ್ರಿಗೆ ಕೊಡ್ರಿ. ಆದ್ರೆ ನನ್ನ ಮಗಳು ಏನು ತಪ್ಪು ಮಾಡ್ಯಾಳು? ನನ್ನ ಮಗಳು ನಿಮ್ಮ ಮನ್ಯಾಗ ಹೇಳಿದಂಗೆ ಕೇಳ್ಕೊತ ಹೊಂದ್ಕೊಂಡು ಹೋಗತಾಳ ಇಲ್ಲ? ಹೋಗತಾಳ. ಆದ್ರೆ ಅಕ್ಕಿಗೆ ಶಿಕ್ಷೆ ಕೊಟ್ರ ಈಕಿಗೆ ಸಂಕಟ ಆಕತ್ತೇ ಇಲ್ಲ. ಈಗ ನನ್ನ ಮಗಳಿಗೆ ಆಗಾಕತ್ತಿದ್ದಕ್ಕೆ ನಾನು ಎಷ್ಟು ಸಂಕಟ ಪಡ್ಕೊಳತನೋ ಅಕ್ಕಿ ಮಗಳಿಗೆ ಆದ್ರೂ ಅಕ್ಕಿ ಹಂಗೆ ಸಂಕಟ ಪಡ್ತಾಳ. ಅದಕ್ಕೆ ನಾನು ಹಂಗೆ ಉಪಾಯ ಮಾಡಿಬಿಟ್ಟನೀಗ. ನನಗೂ ತಾಯಿ ಕರಳು ಚುರುಕು ಅನ್ನೋದಿಲ್ಲೇನ? ಈಕಿಗೆ ಆದ್ರೆ ಮಗಳ, ನನಗಾದ್ರೆ ಮಗಳಲ್ಲೇನಕ್ಕೆ?
ಆಗ್ಲಿ ನನ್ನ ಮಗಳಿಗೆ ಒಂದೇ ಇಟ ಏನಾರ ಆಗೈತೆ ಅನ್ನೋದು ಬರಲಿ, ಅವಾಗ ಚಂದಾಗ ಪಾಠ ಕಲಿಸ್ತಾನಿಕಿಗೆ ಮಂಚ ಹೋಗ. ನಾನು ಯಾರಂತ ತೋರಿಸ್ತಾನಿಕಿಗೆ. ಈ ಮೀನಾ ಸುಮ್ಮನೆ ಇರ್ತಾಳು ಅಂತ ಅನ್ಕೊಂಡ್ಬಿಟ್ರೆ ಶಾಂತ ಸ್ವರೂಪಿ ಅಂತ ಅನ್ಕೊಂಡ್ಬಿಟ್ಟಾಳಕಿ. ನಂದು ಇನ್ನೊಂದು ಮುಖ ನೋಡೇ ಇಲ್ಲಿಕ್ಕಿ. ನಂದು ಇನ್ನೊಂದು ಮುಖ ಏನನ್ನೋದನ್ನ ಇನ್ನು ಮುಂದೆ ತೋರಿಸ್ತಾನೆ. ನೋಡ್ವೈನಿ, ಹೀಗೆಲ್ಲ ಅನ್ನಕ್ಕೆ ಹೋಗ್ಬೇಡ. ನನ್ನ ಮಗಳು ಏನು ಮಾಡ್ಯಾಳ? ನಾನು ಮಾಡಿರೋ ತಪ್ಪಿಗೆ ನನ್ನ ಮಗನ ಹಡ್ದಲ್ಲ, ಅದ ನಾನು ಮಾಡಿರೋ ತಪ್ಪು. ಅದಕ್ಕೆ ನನಗೆ ಶಿಕ್ಷೆ ಕೊಡಬೇಕಿದ್ರೆ, ಆದ್ರೆ ನನ್ನ ಮಗಳಿಗೆ ಯಾವ ಶಿಕ್ಷೆ ಕೊಡಬೇಡ. ಆಕೆ ಗಂಡ ಎಲ್ಲ ಚಂದ ಇರ್ಬೇಕು. ಈಗರ ಮದುವೆ ಆಗೈತಿ, ಅವ್ರ ಸಂಸಾರ ಹೊಡಿಯೋದು ತಪ್ಪಾಗ್ತೈತಿ. ಈಗ ನೀ ಮಾಡಿದ್ದೇನ? ಮನೆ ಬಿಟ್ಟು ಹೋಗಂತ ಕಳಿಸಿ ನನ್ನ ಮಗಳನ್ನ. ಈಗ ಅವರಿಬ್ಬರು ಸಂಸಾರ ನೀನು ಹಾಳು ಮಾಡಿಲ್ಲ. ನಾನು ಹೇಳೋದು ನಿಮಗೆ ಯಾಕೆ ಅರ್ಥ ಆಗಲ್ತು? ನನ್ನ ಮಗ ಸರಿ ಹೋಗ್ಲೇನು ಕರ್ರಕ ಹಂಗೆ ಹೇಳಿದ್ ನಾನು. ಆದ್ರೆ ಅವನು ತಾನು ಮನೆ ಬಿಟ್ಟು ಹೋದ. ಈಗಿನೂ ನಾನು ಒಂದು ಮಾತು ಅಂತಿರೋದಕ್ಕೆ ಈಕೆ ಮನೆ ಬಿಟ್ಟು ಬಂದ್ಲು. ಆದ್ರೆ ನಾನು ಹೇಳಬೇಕೀಗೆ, ನಿನ್ನ ನನ್ನ ಮಗಳಂಗೆ ನೋಡ್ಕೊತ ನಾವು ಹೋಗ್ಲಿ ಅವ್ನು ಹಾಂಟ. ನೀನು ಇಲ್ಲೇ ಇರ್ಬೇಕು, ನೀನು ಚಂದಗೆ ಇರ್ಬೇಕು, ನೀನು ಇದ ಮನೆಯಾಗಿದ್ದ ಜೀವನ ಮಾಡ್ಬೇಕು. ತಾನೇ ಬರ್ತಾನ ಒಂದು ತಿಂಗಳಾದ್ಮೇಲೆ ಅಂತ ನಾನು ಹೇಳೇನೆ. ಅವರು ಹೇಳಿ ಹೋಗಿದ್ದಾರೆ. ನಾನು ಒಂದೇ ಒಂದು ಮಾತು ಅವ್ನು ಮುಂದೆ ಹಾಕಿ ಹೊಕ್ಕಳು ನೋಡಿ ಮನೆ ಬಿಟ್ಟು ನೀನು ಹೋದ್ರ ಅಂತ ಅಂದಿದ್ದಕ್ಕೆ ಅವ ಕಡೆ ಇಕ್ಕಿ ಹೋಗೋಣ ಅಂದ್ರೆ ಅವನು ಹೋದ. ನಾನು ಏನು ಮಾಡಲಿ? ನಾನು ಯಾರಿಗೆ ಹೇಳಿ ಸಾಯ್ಲಿ? ನೀನೇ ಹೇಳ. ಸಾಕು ಮಂಚವ್ವ, ಬಾಯಿ ಮುಚ್ಕೊಂಡಿದ್ರೆ. ಇದು ಮನಿ ಅಲ್ಲ, ದವಾಖಾನಿ ಐತಿ. ಇಲ್ಲಿ ನಿಂದ ರಾಮಾಯಣ ಇದನ್ನ ನಡೆಸ್ಬಾಡಿಲ್ಲ ನೀನೇನು. ಏನ ನೋಡಿ 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 ನೋಡಾರಿಗೆ ಸಾಕಾಗಿ ಬ್ಯಾಸ್ ಹೊತ್ತು ಹೋಗೈತಿ. ಅಮ್ಮ, ಅಯ್ಯೋ ಅಪ್ಪ, ಏನಾಯ್ತಪ್ಪ? ಅಪ್ಪ, ಏನಾಯ್ತಪ್ಪ ನಿನ್ಗ? ಯಾಕಪ್ಪ ಎದೆ ಹಿಡ್ಕೊಂಡಿ? ಅಪ್ಪ ಮಾತಾಡಪ್ಪ. ಅಯ್ಯೋ, ಏನಾಯ್ತು ಮಾವ ನಿನಗೆ? ಏನಾಯ್ತು? ಅಯ್ಯೋ ರೀ, ಏನಾಯ್ತ್ರಿ? ಅಮ್ಮ, ಅಯ್ಯೋ ಮಗಳ, ಯಾಕೋ ಇದ್ದಿ ಭಾಳ ನುಸಾತಿವ್ವ ನಂದ. ಅಯ್ಯೋ ಅಣ್ಣ, ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮ ಮಗಳನ್ನ ಮನೆ ಕಳಿಸ್ತಾ ಅಂತಿದ್ದೆ ಇದ್ಯಾಗ ಅದನ್ನ ಅನ್ಕೊಂಡು ಕಾಸ ನಿಮಗೇನ್ರ ನನ್ನಿಂದಾಗಿ ಹಿಂಗಾಗಿ ಎದೆ ನೋವು ಬಂತೇನ ಮತ್ತೆ? ಅಯ್ಯೋ ಮಿನವ್ವ, ಹಂಗೇನಿಲ್ಲವ. ಯಾಕೋ ಎದಿ ಭಾಳ ನುಸಾತಿ. ಇಲ್ಲಿ ಆ ದೇವ್ರು ನನ್ನ ಕಣ್ಣಾರ ಮುಚ್ಚಿಸ್ಬಿಡ್ಲಿ. ಸಾಯೋ ಟೈಮ್ದಾಗ ನನ್ನ ಮಗಳು ಸುಂದ್ರಿ ಇನ್ನೊಂದ್ಸರಿ ನೋಡಿ ಕಣ್ಣು ಮುಚ್ಚಿಬಿಡ್ತೇನೆ ನಾನು. ಬ್ಯಾಡ ನನಗಿದು ರಾಮಾಯಣ ಬ್ಯಾಡ. ಸಾಕಾಗೋತು ಜೀವನ, ಸಾಕಾಗೋತು. ಈಕಿ ಕಾಲಾಗ ನನಗೆ ಬದುಕಿರಕ್ಕೆ ಆಗ್ಬಾರ್ದಪ್ಪ, ಆಗ್ಬಾರ್ದು. ಅಪ್ಪ, ನೀ ಈ ರೀತಿ ಎಲ್ಲ ಮಾತಾಡ್ಬೇಡ ಅಪ್ಪ. ನನ್ನ ಮನಸ್ಸಿಗೆ ನೋವು ಆಗ್ತೈತಿ. ಎಲ್ಲ ಆಗೋದು ನನ್ನಿಂದನಂತ ನನಗೆ ಅನಿಸ್ತತಿ. ಅಯ್ಯೋ ಮಗಳ, ನಿನ್ನಿಂದ ಏನಾಗಿಲ್ಲವ. ಎಲ್ಲ ಆಗಿದ್ದು ನಾನು ಕಟ್ಕೊಂಡಿಲ್ಲ. ಆಕೆಯಿಂದ ನಿನ್ನಿಂದ ಏನೂ ಆಗಿಲ್ಲವ. ನಿನ್ನಿಂದ ಏನೂ ಆಗಿಲ್ಲ. ನಿನ್ನ ಜೀವನ ಹಾಳಾಗ ಕಾರಣನು ನಿನ್ನ ಹಡದ ತಾಯಿ ಆಗದಕ್ಕತ್ತಾಳಲ್ಲ. ಆಕಿಗೆ ಇನ್ನು ಏನು ಮಾಡ್ಬೇಕಂತೈತೋ ಏನೋ ಒಂದು ಗೊತ್ತಾಗ್ಬಾರ್ದು ನನಗೆ. ಅದಕ್ಕೆ ಸತ್ತು ಬಿಟ್ರ ಆರಾಮ ಕಣ್ಣಾದ್ರೂ ಮುಚ್ಕೋತಾನ ಕಡೆ. ಅಯ್ಯೋ ಬಾವ, ಯಾಕೆ ಹಿಂಗಂತೀರಿ? ಸುಮ್ಮನೆ ರೀ. ಡಾಕ್ಟರ್. ಅಯ್ಯೋ, ಮತ್ತೇನಾಯ್ತು? ಇವ್ರಿಗೇನಾಯ್ತು? ಎದಕ್ಕೆ ಕರಿತಾ ಇದ್ದೀರಾ? ಅಯ್ಯೋ, ಅವ್ರದ್ದು ಯಾಕೋ ಎದಿನ ಸಾತಂತ ಸ್ವಲ್ಪ ನೋಡ್ರಲ್ಲ. ಹೌದಾ? ಇದೇನವ್ವ? ಅಯ್ಯೋ, ಇಮಿಡಿಯೇಟ್ ಆಗಿ ಇವ್ರನ್ನ ಅಲ್ಲಿ ವಾಡಿಗೆ ಸೇರಿಸ್ತೀರಾ? ಬೇಗ ನಡೀರಿ. ನರ್ಸಮ್ಮ, ನಾನು ಇಲ್ಲೇ ಎದಿಡ್ಕೊಂಡು ಸತ್ತೋದ್ರೂ ಪರವಾಗಿಲ್ಲ. ನನಗೆ ಯಾವ ಟ್ರೀಟ್ಮೆಂಟು ಕೊಡಬ್ಯಾಡ್ರಿ. ಬ್ಯಾಡ, ನನಗೆ ಈ ಜೀವನ ಬ್ಯಾಸತ್ತು ಹೋಗ್ಬಿಟ್ಟತಿ. ಬದುಕಾಕ ಆಸೆ ಇಲ್ಲ. ಅಯ್ಯೋ ರೀ, ಹಾಗೆಲ್ಲ ಅನ್ಬೇಡ್ರಿ. ನನ್ನ ತಪ್ಪಾಗೈತಿ. ನಿಮ್ಮ ಕಾಲಿಗೆ ಬೀಳ್ತನು. ನಾ ಯಾವಾಗೂ ಇನ್ನು ಮುಂದೆ ಹಿಂಗೆ ಮಾಡಂಗಿಲ್ಲ. ನಾನು ಸಸಿನ ಕಳಿಸಿಲ್ರಿ. ನಿಮ್ಮ ಕಾಲು ಬೀಳ್ತನು. ಎಲ್ಲ ಆಗಿದ್ದು ನನ್ನ ಮಗಳಿಂದ. ಆ ಹಾಳಾದ ಮಗಳಿಂದ ಇಷ್ಟೆಲ್ಲ ಆಗುವಂಗಾತು. ಅಯ್ಯೋ, ಏನು ಮಾಡೋದು ದೇವ್ರ, ಒಂದು ತಿಳಿದಂಗೆ ಆಗೈತಿ. ಅಪ್ಪ, ಈ ರೀತಿ ಎಲ್ಲ ಮಾತಾಡಬೇಡ ಅಪ್ಪ. ಅಪ್ಪ, ನೀನು ಇನ್ನೂ ಇರಬೇಕು ಅಪ್ಪ. ಅಪ್ಪ, ಅಕ್ಕಿಗೆ ಏನೂ ಆಗಲ್ಲ ಅಪ್ಪ. ನೀನು ಏನು ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೋ ಅಪ್ಪ. ಅಯ್ಯೋ ಅಣ್ಣ, ನೀನು ಚಿಂತೆ ಮಾಡಬೇಡ. ನಿನ್ನ ಮಗಳನ್ನ ನನ್ನ ಮಗಳಂಗೆ ನೋಡ್ಕೋತಾನೆ. ಆಕಿನ ನಾನು ಎಲ್ಲೂ ಕಳ್ಸಂಗಿಲ್ಲ. ನಂದು ತಪ್ಪಣ್ಣ. ನಾನು ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು. ತಪ್ಪು ಮಾಡೀನಿ. ಅಯ್ಯೋ ದೇವ್ರ, ನನ್ನ ಗಂಡನ ಕಾಪಾಡಿಯಪ್ಪ. ನನ್ನ ಸೊಸಿನ ಕಾಪಾಡು, ನನ್ನ ಮೊಮ್ಮಗನ ಕಾಪಾಡು. ನಿನ್ನ ಮ್ಯಾಲ ಭಾರ ಹಾಕೇನು. ನಾನು ಎಲ್ಲ ಭಾರ ನಿನ್ನ ಮ್ಯಾಲ ಹಾಕೇನು.